ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಿಲು, ಕೋಲಾರ. ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಸೀರೀಸಲ್ಲಿ 54F ಎಕ್ಸೆಂಪ್ಷನ್ ಇನ್ ಕ್ಯಾಪಿಟಲ್ ಗೈನ್ ಇದನ್ನು ತಿಳ್ಕೊಂಡಿದ್ವಿ, ಹೌದಾ? ಎಕ್ಸೆಂಪ್ಷನ್ ಅಂಡರ್ ಕ್ಯಾಪಿಟಲ್ ಗೈನ್ ಅಂಡರ್ ಸೆಕ್ಷನ್ 54F ಇದನ್ನು ತಿಳ್ಕೊಂಡಿದ್ವಿ. ಇವತ್ತು ಆ ಒಂದು ಸೀರೀಸಲ್ಲಿ ಡಿಸ್ಕಸ್ ಮಾಡಿದಂತಹ ಥಿಯರಿಯನ್ನು ಇನ್ನಷ್ಟು ಫೆಮಿಲಿಯಾರಿಟಿ ತೆಗೆದುಕೊಳ್ಳೋದಕ್ಕೆ ಒಂದು ಇಲ್ಲುಸ್ಟ್ರೇಷನ್ ನಾವು ಇವತ್ತು ಸಾಲ್ವ್ ಮಾಡೋಣ. Nalini had purchased gold jewelry worth rupees 21,56,481 on 28 September 2012. She sold the jewelry on 9th February 2019 for a consideration of rupees 54,18,036, for which she incurred some legal expenses of rupees 18,036. Out of the proceeds, she purchased a residential apartment on 18th June 2019 for 36 lakh and deposited 9 lakh for further improvements of the property on 25th July 2019. Okay, on the date of selling the jewelry, Nalini was owning one residential property. By 8th February 2022, the balance in the deposit account is 2,17,845. Nalini sold the residential apartment for rupees 54 lakhs on 2nd June 2022, which was also the value for stamp duty purpose. Compute taxable capital gain for all applicable assessment years. ಸ್ಟೂಡೆಂಟ್ಸ್, ಈ ಒಂದು ಇಲ್ಲುಸ್ಟ್ರೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ಇದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಅಂಡರ್ 54F ನಿಮಗೆ ಆ ಒಂದು ಥಿಯರಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಆಮೇಲೆ ಇದಕ್ಕಿಂತ ಮೊದಲು ಡಿಸ್ಕಸ್ ಮಾಡಿರ್ತಕ್ಕಂತಹ ಒಂದು ಥಿಯರೀಸ್ ಕೂಡ ಅಷ್ಟೇ ಫೆಮಿಲಿಯಾರಿಟಿ ತಗೊಳ್ತಾರೆ. ಈಗ ನಾವು ಲೆಕ್ಕನ ಓದಿದ್ವಿ. ಈಗ ಈ ಲೆಕ್ಕನ ಫಸ್ಟು ಅನಾಲಿಸಿಸ್ ಮಾಡೋಣ, ಆಯಿತಾ? ಆಮೇಲೆ ಸಾಲ್ವ್ ಮಾಡೋಣ. ಓಕೆ, ಸೊ ಸೊಲ್ಯೂಷನಲ್ಲಿ ಫಸ್ಟ್ ಅನಾಲಿಸಿಸ್. ಡ್ಯೂರಿಂಗ್ ಪ್ರೀವಿಯಸ್ ಇಯರ್ 2018-19, SSE has transferred jewelry which is ಲಾಂಗ್ ಟರ್ಮ್ ಇನ್ ನೇಚರ್. ಹೌದಾ? ನಾವು ಮಾಡಬೇಕಾಗಿರೋದು ಇದು ತಾನೆ. ಫಸ್ಟ್ ನಾವು ನೋಡಬೇಕಾಗಿರೋದೇನೋ ವೆದರ್ ದೆರ್ ಇಸ್ ಎ ಟ್ರಾನ್ಸ್ಫರ್ ಆರ್ ನಾಟ್. ಓಕೆ, ಟ್ರಾನ್ಸ್ಫರ್ ಇದೆ. ಎರಡನೇದು ವೆದರ್ ದೆರ್ ಇಸ್ ಎ ಕ್ಯಾಪಿಟಲ್ ಅಸೆಟ್ ಆರ್ ನಾಟ್. ಕ್ಯಾಪಿಟಲ್ ಅಸೆಟ್ ಕೂಡ ಇದೆ ನೋಡಿ. ಇಲ್ಲಿ ಏನಾಗಿದೆ, ಸೇಲ್ ಆಗಿದೆ, ಆಯಿತಾ? ಸೊ ಟ್ರಾನ್ಸ್ಫರ್ ಆಗಿದೆ. ಆಮೇಲೆ ಸೋಲ್ಡ್ ಅಂತೇಳಿ ನೋಡಿ, ಸೋಲ್ಡ್, ಸೇಲ್ ಆಗಿದೆ ಅಂದರೆ ಟ್ರಾನ್ಸ್ಫರ್ ಆಗಿದೆ. ಆ್ಯಂಡ್ ಜ್ಯುವೆಲರಿ ಇಸ್ ಎ ಕ್ಯಾಪಿಟಲ್ ಅಸೆಟ್, ಆಯಿತಾ? ಅಲ್ಲಿದೆ. ನೆಕ್ಸ್ಟ್ ಥರ್ಡ್ ಒನ್ ಅಂಡರ್ ಸೆಕ್ಷನ್ 10 ಎಕ್ಸಮ್ಷನ್ನ ನೋಡ್ಬೇಕು ನಾವು. ಕ್ಯಾಪಿಟಲ್ ಗೇನ್ ಬಂದಿದೆ, ಅಂಡರ್ ಸೆಕ್ಷನ್ ಎಕ್ಸಮ್ಷನ್ ಇದೆಯಾ? ಇಲ್ಲ. ನೆಕ್ಸ್ಟ್ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಇನ್ನು ಫೋರ್ತ್ ಒನ್ ಬಂದು ವೆದರ್ ಇಟ್ ಈಸ್ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಅಂತ ನೋಡಬೇಕು. ಗಮನಿಸಿದ್ರೆ ಏನಾಗಿದೆ ಇದು ನೋಡಿ, ಪರ್ಚೇಸ್ ಮಾಡಿರೋದು ಯಾವಾಗ? ಗೋಲ್ಡ್ ಜ್ಯುವೆಲರಿ. ಶಿ ಪರ್ಚೇಸ್ಡ್ ಗೋಲ್ಡ್ ಜ್ಯುವೆಲರಿ 28 ಸೆಪ್ಟೆಂಬರ್ 2012, ಆಯಿತಾ? ಮಾರ್ತಾರದು ಯಾವಾಗ? 9th February 2019, ಆಲ್ಮೋಸ್ಟ್ 7 years. ಸೊ ಆ್ಯಕ್ಚುಲಿ ಇಲ್ಲಿ ಇರಬೇಕಾಗಿರೋದು ಎಷ್ಟು? ಇಲ್ಲಿರಬೇಕಾಗಿರೋದು ಜ್ಯುವೆಲರಿ ಇಸ್ ಮೂವಬಲ್ 3 years, ಏನೋ ಜಾಸ್ತಿ ಇದ್ದರೆ ಸಾಕಾಗಿತ್ತು. ಬಟ್ ಇದು ಆಲ್ಮೋಸ್ಟ್ 7 years ಇರೋದ್ರಿಂದ ಇದು ಲಾಂಗ್ ಟರ್ಮ್ ಆಗುತ್ತೆ, ಆಯಿತು? ದಿಸ್ ಇಸ್ ದ ಫೋರ್ತ್ ಒನ್. ಆ್ಯಂಡ್ ಲಾಸ್ಟ್ ಫಿಫ್ತ್ ಒನ್ ನೀವು ನೋಡಬೇಕಾಗಿರೋದು ಬಂದು 54 ಎಕ್ಸಮ್ಷನ್ಸ್. ಅದನ್ನು ನಾವು ಲಾಸ್ಟಲ್ಲಿ ನೋಡೋಣ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದರೆ, ಔಟ್ ಆಫ್ ದ ಸೇಲ್ ಪ್ರೊಸೀಡ್ಸ್ ಇನ್ವೆಸ್ಟ್ಮೆಂಟ್ ಈಸ್ ಮೇಡ್ ಇನ್ ಎ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆನ್ ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇಫ್ ದ ನೆಟ್ ಸೇಲ್ ಕನ್ಸಿಡರೇಷನ್ is invested in a residential house property, exemptions can be claimed under section 54F. So the assessee in this case is eligible to claim exemption under section F.
ಅವಾಗಲೇ ನಾನು 4 ಹೇಳಿದ್ದೆ. 5ನೇದು ಇವ್ನಿಗೆ ಎಕ್ಸಾಮ್ಷನ್ ಸಿಗುತ್ತಾ ಅನ್ನೋದನ್ನು ಗಮನಿಸಬೇಕು ಅಂತ ಹೇಳಿದ್ದೆ. ಹೌದು, ಅದನ್ನೇ ನೀವು 5ನೇದು ಗಮನಿಸ್ಬೇಕು. ಗಮನಿಸಿದ್ರೆ ನಿಮಗೆ ನೋಡಿ, ಅವನೇನು ಮಾಡಿದ್ದಾನೆ, ಜ್ಯುವೆಲರಿ ಮಾರಿದ್ದಾನೆ. ಅವನಿಗೆ ಎಷ್ಟು ಬಂದು ದುಡ್ಡು, ಅವನಿಗೆ 54,18,036 ಬಂತು. ಅದರಲ್ಲಿ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ಸು 18,036 ಕಳೆದ್ರೆ ನಮಗೆ ವಿ ವಿಲ್ ಗೆಟ್ 54,18,036 ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ 18,036ನ ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ, 54 lakh ಬರುತ್ತೆ. 54 lakh ಇಸ್ ಎ ನೆಟ್ ಸೇಲ್ ಕನ್ಸಿಡರೇಷನ್ ಔಟ್ ಆಫ್ ದಿ ಪ್ರೊಸೀಡ್ಸ್. ನೋಡಿ ಅವ್ನು ಹೇಳ್ತಾರೆ, ನೋಡಿ ಇಲ್ಲಿ ಗಮನಿಸ್ಬೇಕೆಲ್ಲರೂ, ಇಲ್ಲಿ ಔಟ್ ಆಫ್ ದಿ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾ ಇಲ್ಲ ಅವನು, ಔಟ್ ಆಫ್ ದಿ ಪ್ರೊಸೀಡ್ಸ್ ಅಂದರೆ ನೆಟ್ ಸೇಲ್ ಕನ್ಸಿಡರೇಷನ್ ಅಲ್ಲಿ. ಶಿ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಆನ್ 18 June 2019 for 36 lakh and deposited 9 lakh for further improvement of the property. 36 lakh ಪ್ಲಸ್ 9 lakh ಇಷ್ಟಾಯಿತು, ಎರಡು ಸೇರಿದ್ರೆ 45 lakh. 45 lakh ಏನು ಮಾಡ್ತಾ ಇದ್ದಾರೆ ಅವರು ಯೂಸ್ ಮಾಡ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಿದೆ, ಔಟ್ ಆಫ್ ದಿ ಸೇಲ್ಸ್ ಪ್ರೊಸೀಡ್, ನಾವು ಮಾರಿ ಬಂದಿರುತ್ತಲ್ಲ ಸೇಲ್ಸ್ ಪ್ರೊಸೀಡ್ಸ್ ಅಂದರೆ ಇಲ್ಲಿ ಯಾವುದಿಲ್ಲ, ನೆಟ್ ಸೇಲ್ ಕನ್ಸಿಡರೇಷನ್. ನೆಟ್ ಸೇಲ್ ಕನ್ಸಿಡರೇಷನ್ ಫ್ರಮ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬಟ್ ಇನ್ವೆಸ್ಟೆಡ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ಇದನ್ನು ಮಾಡಿದರೆ ನಮಗೆ ಎಕ್ಸೆಂಪ್ಷನ್ ಇರುತ್ತೆ. ಎಲ್ಲಿ ಎಕ್ಸೆಂಪ್ಷನ್ ಇರುತ್ತೆ? ಎಕ್ಸೆಂಪ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಅಂಡರ್ ಸೆಕ್ಷನ್ 54F. ಸೊ ದ ಅಸೆಸಿ ಇನ್ ದಿಸ್ ಕೇಸ್ ಈಸ್ ಎಲಿಜಿಬಲ್ ಟು ಕ್ಲೈಮ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F. ಇದನ್ನು ನಾವು ಗಮನಿಸ್ತೀವಿ. ಆಮೇಲೆ ಇನ್ನೊಂದು ವಿಚಾರ ಕೂಡ ಇದೆ ಇಲ್ಲಿ ಗಮನಿಸೋದಕ್ಕೆ. Further, the assessee has fulfilled the conditions of owning not more than one residential house property on the date of transfer of the original asset. ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಏನು ಹೇಳಿ, ಈ 54 ಎಕ್ಸೆಂಪ್ಷನ್ ಚಾರ್ಜ್ ಮಾಡಬೇಕಂದ್ರೆ ದೇರ್ ಮಸ್ಟ್ ಬಿ ಒನ್ ಕಂಡೀಷನ್. ವಾಟ್ ಈಸ್ ದಟ್ ಕಂಡೀಷನ್? ಅವನು ಆಯಿತಾ ಆ ಒಂದು ಹೊಸ ಅಸೆಟ್ಟಿಗೆ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಾಗ ಈ ಸಪೋಸ್ ನಾಟ್ ಟು ಹ್ಯಾವ್ ಮೋರ್ ದ್ಯಾನ್ 1 house ಇನ್ ಈಸ್ ನೇಮ್ ಆಯಿತಾ ಅಂತ. ಸೊ ಒಂದು ಹೌಸ್ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಆನ್ ದ ಡೇಟ್ ಆಫ್ ಸೆಲ್ಲಿಂಗ್ ದ ಜ್ಯುವೆಲರಿ ನಳಿನಿ ವಾಸ್ ಓನಿಂಗ್ ಓನ್ಲಿ 1 ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆಯಿತಾ. ಹಾಗಾಗಿ ಇವನೇನು ಮಾಡಿದ್ದಾನೆ, ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ. ಅದೇ ಅವನೇನಾದರೂ ಇಲ್ಲಿ ನಳಿನಿ ವಾಸ್ ಓನಿಂಗ್ 2 ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಂದಿದ್ದಿದ್ರೆ, ಸೊ 2 ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಅಂದಿದ್ದಿದ್ರೆ 54F ಎಕ್ಸೆಂಪ್ಷನ್ ಅವನಿಗೆ ಸಿಗ್ತಾನೆ ಇರಲಿಲ್ಲ. ಓನ್ಲಿ 1 ಆಯಿತಾ, ಮಿನಿಮಮ್ ಆಯಿತಾ, 1 or less 0 ಆಯಿತಾ, 1 ಅಥವಾ ಅದಕ್ಕಿಂತ 0 ಆಯಿತಾ ಇಲ್ಲದೆ ಯಾವತ್ತ ಆನ್ ದ ಡೇಟ್ ಆಫ್ ಸೆಲ್ಲಿಂಗ್. ಇಲ್ಲದೇನೆ ಇದ್ರೆ ಪರವಾಗಿಲ್ಲ, ಈ ಒಂದಿದ್ರೂ ಪರವಾಗಿಲ್ಲ, 1ಕ್ಕಿಂತ ಜಾಸ್ತಿ ಇರಬಾರ್ದು. ಆನ್ ದ ಡೇಟ್ ಆಫ್ ಸೆಲ್ಲಿಂಗ್ ಅವನ ಹತ್ರ 1 ಮನೆ ಮಾತ್ರ ಇರಬೇಕು. ಆ ಥರ ಅಂದರೆ ಎನಿ ಲಾಂಗ್ ಟರ್ಮ್ ಅಸೆಟ್ನ ಅವನು ಟ್ರಾನ್ಸ್ಫರ್ ಮಾಡಿ ಅದರಿಂದ ಬಂದಿರತಕ್ಕಂತಹ ಸೇಲ್ಸ್ ಕನ್ಸಿಡರೇಷನ್ಸಿಂದ, ಅದು ನೆಟ್ ಸೇಲ್ ಕನ್ಸಿಡರೇಷನಿಂದ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಲಿ ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂತಂದರೆ ಅಂಥ ಟೈಮಲ್ಲಿ ಅವನಿಗೆ ಬರೀ 1 ಮನೆ ಮಾತ್ರ ಇರಬೇಕು, ಅಥವಾ ಇಲ್ಲದೆ ಮನೆಯೇ ಇರಬಾರ್ದು. ಅರ್ಥ ಆಯ್ತಾ? ಅದು ಬಿಟ್ಟು 1 ಮನೆಗಿನ್ನ ಜಾಸ್ತಿ ಮನೆ ಇದ್ದರೆ ಈ 54 ಎಕ್ಸೆಂಪ್ಷನ್ ಅವನಿಗೆ ಮ್ಯಾಚ್ ಆಗೋದಿಲ್ಲ. Further, the assessee has fulfilled the condition of owning not more than 1 residential house property on the date of transfer of original asset. ಆಯ್ತಾ? Next one, in addition to purchase of new residential house, the assessee has deposited amount in capital gain account scheme before the due date for furnishing return of income. Since the amount deposited is for further improvement of the property already purchased, the deposit amount also can be considered for claiming exemption. However, where the amount deposited was for purchase of construction of another property, it must not be considered while calculating exemption. ಇದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಥಿಯರಿಯಲ್ಲಿ ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ಅವನೇನು ಮಾಡಿದ, ಸೇಲ್ಸ್ ಪ್ರೊಸೀಡ್ಸ್ ಬಂತು. ಆ ಸೇಲ್ಸ್ ಪ್ರೊಸೀಡ್ಸಲ್ಲಿ ಶಿ ಪರ್ಚೇಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಆನ್ 18th June 2019 ಫಾರ್ 36 lakh. ಓಕೆ, ಅದು ಎಕ್ಸಾಮ್ಷನ್ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಡೆಪಾಸಿಟೆಡ್ 9 lakh ಫಾರ್ ಫರ್ದರ್ ಇಂಪ್ರೂವ್ಮೆಂಟ್ ಆಫ್ ದ ಪ್ರಾಪರ್ಟಿ. ಬರೀ 36 ಲಕ್ಷ ಕೊಟ್ಟು ಒಂದು ಪ್ರಾಪರ್ಟಿ ತಗೊಳಲ್ಲ, ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ
ಮುಂದೆ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು 9 ಲ್ಯಾಕ್ ರುಪೀಸ್ನ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಹಾಕಿದ್ದಾನೆ. ಆವಾಗ ದಿಸ್ ಈಸ್ ಆಲ್ಸೋ ವಿಲ್ ಬಿ ಕನ್ಸಿಡರ್ಡ್. ಅದೇ ಅವನೇನಾದರೂ 9 ಲ್ಯಾಕ್ ಡೆಪಾಸಿಟೆಡ್ ಟು ಪರ್ಚೇಸ್ ಅನದರ್ ಪ್ರಾಪರ್ಟಿ ಅಂದಿದ್ದರೆ ಇದನ್ನು ತೊಗೊಳ್ಬಾರ್ದು. 9 ಲ್ಯಾಕ್ಸ್ ಇಲ್ಲ, ಬರೀ 36 ಲ್ಯಾಕ್. ಬಟ್ ಅವ್ನು 36 ಲ್ಯಾಕ್ ಒಂದು ಮನೆ ತೊಗೊಂಡು ಆ ಮನೆಯೇ ಇನ್ನೊಂದು 2-3 ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅಥವಾ 3 ಇಯರ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ 9 ಲ್ಯಾಕ್ನ ಡೆಪಾಸಿಟ್ ಮಾಡಿದ್ದಾನೆ. ನಾವು ವಿ ಕ್ಯಾನ್ ಟೇಕ್ 36, 9 ಲ್ಯಾಕ್ ಬೋತ್. ಅದೇ ಅವನೇನಾದರೂ 9 ಲ್ಯಾಕ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಅನದರ್ ಪ್ರಾಪರ್ಟಿ ಆರ್ ಪರ್ಚೇಸ್ ಆಫ್ ಅನದರ್ ಪ್ರಾಪರ್ಟಿ ಅಂದಿದ್ರೆ ಆಗೋದಿಲ್ಲ. ಬಿಕಾಸ್ ಇನ್ವೆಸ್ಟ್ಮೆಂಟ್ ಮಸ್ಟ್ ಮೇಡ್ ಓನ್ಲಿ ಇನ್ ಒನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ಇದನ್ನು ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. ಯಾವ್ದು ಫಾರ್ಮುಲಾ? ಇದನ್ನ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಅಮೌಂಟ್ ಇನ್ವೆಸ್ಟ್ಮೆಂಟ್ ಮೇಡ್ ಅಂಡರ್ ಸೆಕ್ಷನ್ 54F ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಹೌದಾ? ದಿಸ್ ಇಸ್ ದ ಫಾರ್ಮುಲಾ ಯು ವಾಂಟ್ ಟು ಟೇಕ್. ಇದರಲ್ಲಿ ನಮ್ಗೆ ಎಷ್ಟು ಬರುತ್ತೆ ಅಮೌಂಟು? ಆರ್ ಈ ಅಮೌಂಟು ಅಥವಾ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಎವರ್ ಇಸ್ ಲೆಸ್ ಅದನ್ನು ಚಾರ್ಜ್ ಮಾಡಬೇಕು. ಅದನ್ನು ಮುಂದೆ ನೋಡೋಣ. Next condition is, next analysis point is the original asset is transferred on 9th February 2019. Okay. For making any investment, the maximum time period up to the 8th February 2022. As on the date of expiry of the prescribed duration, there is an unutilized balance in the capital gain account scheme. The exemption claimed on that earlier must be withdrawn and taxable as long-term capital gain for assessment year 2022 and 23. ಎಲ್ಲರೂ ಇಲ್ಲಿ ಗಮನಿಸಿ, ಇಲ್ಲಿ ಏನಾಯಿತು? ಶಿ ಪರ್ಚೇಸ್ಡ್ 2019 36 ಲ್ಯಾಕ್ ಕೊಟ್ಟು ಪರ್ಚೇಸ್ ಮಾಡಿದ್ಲು, 9 ಲ್ಯಾಕ್ ರುಪೀಸ್ನ ಡೆಪಾಸಿಟ್ ಮಾಡಿದ್ಲು. ಆಯಿತಾ? ಆನ್ 25th July 2019 ಆಯಿತಾ ಡೆಪಾಸಿಟ್ ಮಾಡಿದ್ಲು. ಓಕೆ, ಫೈನ್. On the date of selling of the jewelry, Nalini was owning one residential property. Okay, fine. ಆದರೆ ಎಲ್ಲರೂ ಇಲ್ಲಿ ಗಮನಿಸಿ, by 8th February 2022, the balance in the deposit account is 2,17,845 ಅಂತ ಇಲ್ಲೊಂದು ಪಾಯಿಂಟ್ ಇದೆ. ಇದನ್ನು ಮಾತ್ರ ಈಗ ಗಮನಿಸೋದಕ್ಕೆ. ಅಂದರೆ when did she deposited money? On 18th June. So sorry, when did she sold that property? She sold the jewelry on 9th February 2019. ಹೌದಾ? 9th February 2019 ಅಲ್ಲಿ ಏನು ಮಾಡಿದ್ದಾಳೆ ಅವಳು? ಜ್ಯುವೆಲರಿನ ಮಾರಿದಾಳೆ. ಯಾವಾಗ ಜ್ಯುವೆಲರಿನ ಮಾರ್ತಾಳೆ, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಮಾರ್ತಾಳೆ ಆ್ಯಂಡ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಥವಾ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿ ಅದನ್ನು ಆಮೇಲೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿಗೆ ಬಳಸ್ಕೊತೀನಿ ಅಂತ ಹೇಳಿದಾಳೆ. ಇದಕ್ಕೆಲ್ಲಕ್ಕೂ ಟೈಮ್ ಎಷ್ಟು ವರ್ಷ ಇರುತ್ತೆ? 3 ವರ್ಷ ಇರುತ್ತೆ. ಅಂದರೆ 9th February 2019 ಮಾರಿದಾಳೆ ಅಂದರೆ 8th February 2022ವರೆಗೂ ಟೈಮ್ ಇರುತ್ತೆ. ಹೌದಾ? ಸೊ ಅಲ್ಲಿಗೆ ನೀವು ತೊಗೊಂಡ್ಬಿಟ್ಟಿರ್ಬೇಕು. ಕನ್ಸ್ಟ್ರಕ್ಷನ್ ಅಂದರೆ ಮುಗಿಸಿಟ್ಟಿರ್ಬೇಕು, ಇಲ್ಲ ಅಕೌಂಟಲ್ಲಿ ದುಡ್ಡು ₹1 ಇರಬಾರ್ದು, ಎಲ್ಲವನ್ನೂ ಖರ್ಚು ಮಾಡಿರಬೇಕು. ಆದರೆ ಬೈ 8th February 2022 the balance in the deposit account is 2,17,845. ನೋಡಿದ್ರೆ ಇದೇನು ಹೇಳಿದ್ದು? ಅನ್ಯುಟಿಲೈಸ್ಡ್ ಅಮೌಂಟ್. ಕಂಡೀಷನ್ 2 ಆಯಿತಾ? ಅನ್ಯುಟಿಲೈಸ್ಡ್ ಅಮೌಂಟ್ ಆಗಿದೆ. ಈ ಅನ್ಯುಟಿಲೈಸ್ಡ್ ಅಮೌಂಟ್ ಆಗಿದೆ, ಇದೇನು ಮಾಡಬೇಕು? ಇದಕ್ಕೆ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ಷನ್ನ ವಾಪಸ್ ತಗೊಂಡು ಯಾವ ವರ್ಷದಲ್ಲಿ ಇದು ಅನ್ಯುಟಿಲೈಸ್ಡ್ ಅಂತ ಗೊತ್ತಾಗಿದ್ದು ನಮಗೆ 2022 ಅಲ್ಲಿ. ಅಂದರೆ ಅಲ್ಲಿವರೆಗೂ ಗೊತ್ತಾಗಲ್ಲ ಅಲ್ಲಿವರೆಗೂ. ಯಾಕೆಂದರೆ ನಮ್ಗೆ ಇನ್ನೂ ಟೈಮ್ ಇರುತ್ತೆ. ಅವ್ನು ಖರ್ಚು ಮಾಡ್ತಾನೆ ಅಂತ ನಾವು ವೇಟ್ ಮಾಡ್ತಾ ಇರ್ತೀವಿ. ಯಾಕೆಂದರೆ 3 years ಟೈಮ್ ಇರುತ್ತಲ್ವಾ. ಸೊ 3 years ಇಲ್ಲಿ ಎಕ್ಸ್ಪೈರ್ ಆಯಿತು, ಅವಾಗ ಅವ್ನು ಖರ್ಚು ಮಾಡಿಲ್ಲ ಅಂದರೆ ಅನ್ಯುಟಿಲೈಸ್ಡ್ ಅಂತ ಫಿಕ್ಸ್ ಆಯಿತು. ಸೊ ಇದು ಯಾವುದಾಯ್ತು? ಇದು ದಿಸ್ ವಿಲ್ ಕಮ್ 8th February 2022. ಅಂದರೆ ಯಾವ ವರ್ಷ ಬರುತ್ತೆ ಇವಾಗ? 21 and 22. 1st April 2021 to 31st March 2022. ಸೊ 21 and 22 ಅಲ್ಲಿ ಅದು ನಮಗೆ ಅನ್ಯುಟಿಲೈಸ್ಡ್ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ನಾವಿವಾಗ ಇದನ್ನ ಏನು ಮಾಡ್ಬೇಕಂದ್ರೆ ಅಸೆಸ್ಮೆಂಟ್ ಇಯರ್ 22 and 23 ಆಯಿತಾ? ಅಸೆಸ್ಮೆಂಟ್ ಇಯರ್ 22 and 23 ಅಲ್ಲಿ ನಾವೇನು ಮಾಡಬೇಕು? ಇದನ್ನು ನೋಡಿ, ಈಗ ಯಾವ ವರ್ಷದಲ್ಲಿ ಇದು ಎಕ್ಸ್ಪೈರಿ ಆಗಿದ್ದೋ 1st April 2021 to 31st March 2022. ಹೌದಾ? 21-22 ವರ್ಷದಲ್ಲಿ ಇದು ನಮಗೆ ಅನ್ಯುಟಿಲೈಸ್ಡ್ ಅಂತ ಗೊತ್ತಾಯಿತು. ನಾವೀಗ ಏನು ಮಾಡಬೇಕು?
ಅಸೆಸ್ಮೆಂಟ್ ಇಯರ್ 22 and 23 ಅಂದರೆ 1st April 2022 ಆ್ಯಂಡ್ 31st March 2023 22-23 ಅಸೆಸ್ಮೆಂಟ್ ಇಯರಲ್ಲಿ ನಾವೇನು ಮಾಡಬೇಕು, ಇದನ್ನು ಪ್ರೀವಿಯಸ್ ಇಯರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಿ ನಾವು ಟ್ಯಾಕ್ಸ್ ಚಾರ್ಜ್ ಮಾಡಬೇಕಾಗುತ್ತೆ. ಆಮೇಲೆ ಸೊ ಇದಿಷ್ಟು ಈ ಪಾಯಿಂಟ್. ಆಲ್ರೆಡಿ ಹೇಳಿದ್ನಲ್ಲ, the original asset is transferred on 9th February 2019 for making any investment. The maximum time period is up to 8th February 2022. As on the date of expiry of prescribed duration, there is an unutilized balance in the capital gain account scheme. The exemption claimed on that earlier must be withdrawn and taxable as long-term capital gain for the assessment year 2022 and 23. ಇದನ್ನ ಗಮನಿಸಿದ್ವಿ. And one more point we are observing here: when the new asset for investment in which exemption was claimed earlier is transferred within 3 years from the date of its acquisition, the exemption claimed earlier on that asset must be withdrawn and taxable as long-term capital gain. In the case the new asset, the residential house property, was purchased on 18 June 2019 but sold before the expiry of the 3-year period, that is 17 June 2022, being sold on 2nd June 2022. The exemption on that must be withdrawn and taxable as long-term capital gain for the assessment year 2023 and 24. ಎಲ್ಲರೂ ಇಲ್ಲೊಂದು ಪಾಯಿಂಟ್ನ ನೀವು ಗಮನಿಸ್ತಾ ಇದ್ದೀರಾ. ಆ ಪಾಯಿಂಟ್ ಏನಪ್ಪ ಅಂತಂದರೆ, ನಳಿನಿ ಸೋಲ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಅದೇ ಪರ್ಚೇಸ್ ಮಾಡಿರ್ತಾಳಲ್ವಾ, ಅವಾಗ ಏನು ಗೋಲ್ಡ್ ಜ್ಯುವೆಲರಿ ಮಾರಿ, ಯಾವತ್ತು ಮಾರಿದ್ಲು ಗೋಲ್ಡ್ ಜ್ಯುವೆಲರಿ 28 ಸೆಪ್ಟೆಂಬರ್ 2012 ಮಾರಿ ಅದರಿಂದ ಬಂದಿದ್ದಂತಹ ದುಡ್ಡನ್ನು 18 ಜೂನ್ 2019 36 ಲಕ್ಷ ಕೊಟ್ಟು ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತಗೊಂಡಿದ್ದಾಳೆ. ಅದ್ರ ಜೊತೆಗೆ ಆ್ಯಂಡ್ ಆಲ್ಸೋ ಡೆಪಾಸಿಟೆಡ್ 9 lakh ಫಾರ್ ಇಂಪ್ರೂವ್ಮೆಂಟ್. ಇದು ನಾವು ಗಮನಿಸಿದ್ವಿ. ಅಂದರೆ ಇವು ಏನು ಮಾಡಿದಾಳು, 18 ಜೂನ್ 2019 ಏನು ಮಾಡಿದಾಳೆ, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ತಗೊಂಡಿದ್ದಾಳೆ, ಹೌದಾ? ಆ ತೆಗೆದುಕೊಂಡಿರ್ತಕ್ಕಂತಹ ಒಂದು ದುಡ್ಡನ್ನು ಸೊ ಏನು ಮಾಡಿದ್ದಾಳೆ, ಈಗ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದೇನೆಂದರೆ, ಜ್ಯುವೆಲರಿನ 28 ಸೆಪ್ಟೆಂಬರ್ 2012 ಮಾರಿ ಅದರಿಂದ ಬಂದಂತಹ ದುಡ್ಡನ್ನು ಆಯಿತಾ 9th February 2019 ಏನು ಮಾಡಿದ್ಲು, ಇಲ್ಲಿ ಗಮನಿಸಿದ್ರೆ ಕ್ಲಿಯರ್ ಆಗಿ 3 ಡೇಟ್ ಇದಾವೆ. ಒಂದು ಆನ್ 28 ಸೆಪ್ಟೆಂಬರ್ 2012 ಏನು ಮಾಡಿದ್ಲು, ನಳಿನಿ ಆಟ್ ಪರ್ಚೇಸ್ಡ್ ಗೋಲ್ಡ್ ಜ್ಯುವೆಲರಿ, ಆಯಿತಾ? ಗೋಲ್ಡ್ ಜ್ಯುವೆಲರಿನ ಪರ್ಚೇಸ್ ಮಾಡಿದ್ಲು ಯಾವತ್ತು, 28 ಸೆಪ್ಟೆಂಬರ್ 2012. ಸೆಪ್ಟೆಂಬರ್ 2012 ತಗೊಂಡಿದ್ದು ಜ್ಯುವೆಲರಿನ 9th February 2019 ಮಾರಿದ್ಲು, ಹೌದಾ? ಅಂದರೆ ಲಾಂಗ್ ಟರ್ಮ್ ಆಗಿತ್ತು. ಮತ್ತೆ 9th February 2019 ಮಾರಿ ಮತ್ತೇನು ಮಾಡಿದ್ಲು, ಶಿ ಪರ್ಚೇಸ್ಡ್ ಒನ್ ಮೋರ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ಯಾವತ್ತು ತಗೊಂಡಿದ್ದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ, ಡೇಟ್ ಇಸ್ ಇಯರ್. ಶಿ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಆನ್ 18th June 2019, ಆಯಿತಾ? 18th June 2019 ತಗೊಂಡಿದ್ದಾಳೆ ಅಂದರೆ ನಮ್ಗೊಂದು ಕಂಡೀಷನ್ ಇದೆ, ಏನು ಹೇಳಿ, ಎಕ್ಸಮ್ಷನ್ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ತೆಗೆದುಕೊಂಡ್ಮೇಲೆ ಹೊಸ ಆಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ 3 years ಅದು ಅವರ ಹೋಲ್ಡಿಂಗಲ್ಲಿ ಇರಬೇಕು ಅಂತ ಇದೆಯಾ ಇಲ್ವಾ? ಇದೆ. ಅಂದರೆ ಈಗ 18th June 2019 ಪರ್ಚೇಸ್ ಮಾಡಿದರೆ ಎಲ್ಲಿವರೆಗೂ ಹೋಲ್ಡಿಂಗಲ್ಲಿ ಇರಬೇಕಪ್ಪ, 17th June 2022ವರೆಗೂ ಆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ನಳಿನಿ ಹೆಸರಲ್ಲೇ ಇರಬೇಕು. ಆದರೆ ಇಲ್ಲೇನಾಗಿದೆ ನೋಡಿ, ನಳಿನಿ ಸೋಲ್ಡ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್, ಅದೇ ಇಲ್ಲಿ ಪರ್ಚೇಸ್ ಮಾಡಿದ್ಲಲ್ವಾ, ಆ ಅಪಾರ್ಟ್ಮೆಂಟ್ನ ಫಾರ್ 4 lakhs ಮಾರಿಬಿಟ್ಟಿದ್ದಾಳೆ. ಯಾವತ್ತು, 2nd June 2022. ಇದು ನೀವು ಗಮನಿಸಬೇಕು. ಪರ್ಚೇಸ್ ಮಾಡಿದ್ದು 18th June 2019 ಆ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್. ನಮ್ಮ ಕಂಡೀಷನ್ ಪ್ರಕಾರ ಏನು ಹೇಳ್ತಾರೆ, ನಿಮ್ಗೆ ಎಕ್ಸಮ್ಷನ್ ಪೂರ್ತಿ ಸಿಕ್ಕಬೇಕು ಅಂದರೆ ಮತ್ತೆ ಸಿಕ್ಕಿರ್ತಕ್ಕಂಥ ಎಕ್ಸಮ್ಷನ್ ವಿತ್ಡ್ರಾ ಆಗದೆ ಉಳ್ಕೊಳ್ಬೇಕು ಅಂತಂದರೆ ನೀವು ಪರ್ಚೇಸ್ ಮಾಡಿರ್ತಕ್ಕಂಥ ಅಸೆಟ್ನ 3 ವರ್ಷ ನೀವು ಹೋಲ್ಡ್ ಮಾಡಬೇಕು ಅಂತಿದೆ. ಆದರೆ ಇಲ್ಲಿ ಏನು ಮಾಡಿದ್ದಾಳೆ, 18 June 2019 ಪರ್ಚೇಸ್ ಮಾಡಿದ್ದಾಳೆ,
3 ವರ್ಷ ಅಂದರೆ 17 ಜೂನ್ 2019ವರೆಗೂ ಇಟ್ಕೊಬೇಕಾಗಿತ್ತು. ಆದರೆ ಏನು ಮಾಡಿದ್ದಾಳೆ, ಸಾರಿ 17 ಜೂನ್ 2022ವರೆಗೂ ಇಟ್ಕೊಬೇಕಾಗಿತ್ತು. ಆದರೆ ಏನು ಮಾಡಿದ್ದಾಳೆ ನೋಡಿ, 2 ಜೂನೇ ಮಾರಿಬಿಟ್ಟಿದ್ದಾಳೆ. ಇನ್ನೂ 15 ದಿನ ಮೊದಲೇ ಮಾರಿಬಿಟ್ಟಿದ್ದಾಳೆ. 2 ಜೂನ್ 2022ನೇ ಮಾರಿಬಿಟ್ಟಿರೋದ್ರಿಂದ ಸೊ ಇವಾಗ ನಾವೇನು ಮಾಡಬೇಕಾಗುತ್ತೆ, ಕೊಟ್ಟಿರ್ತಕ್ಕಂತಹ ಪೂರ್ತಿ ಎಕ್ಸಾಮ್ಷನ್ ನಾವೀಗ ವಾಪಸ್ ಪಡಿಬೇಕಾಗುತ್ತೆ. ದಿಸ್ ಈಸ್ ದ ಕಂಪ್ಲೀಟ್ ಇಲ್ಯುಸ್ಟ್ರೇಷನ್ ಆ್ಯಂಡ್ ವೆರಿ ನೈಸ್ ಇಲ್ಯುಸ್ಟ್ರೇಷನ್. ಇದನ್ನು ನಾವು ಡಿಸ್ಕಸ್ ಮಾಡೋಣ ಈಗ. ಅದೇ ನಾವು ಡಿಸ್ಕಸ್ ಮಾಡ್ತಾ ಇರೋದು. ವೆನ್ ದ ನ್ಯೂ ಅಸೆಟ್ ಫಾರ್ ಇನ್ವೆಸ್ಟ್ಮೆಂಟ್ in which exemption was claimed earlier is transferred within 3 years from the date of its acquisition. ಹೌದಾ? The exemption claimed earlier on the asset must be withdrawn and taxable as long-term capital gain. In this case, the new asset, that is residential house property, was purchased on 18 June 2019 but was sold before the expiry of 3-year period, that is 17 June 2022, being sold on 2nd June 2022. ಆಯ್ತಾ? ಏನು ಮಾಡಿದ್ಲು, 17 June 2022ವರೆಗೂ ಇರಬೇಕಾಗಿತ್ತು, ಬಟ್ ಶಿ ಸೋಲ್ಡ್ ಆನ್ 2nd June 2022. ಆನ್ ಎಕ್ಸಂಪ್ಷನ್ ಆನ್ ದಟ್ ಮಸ್ಟ್ ಬಿ ವಿತ್ಡ್ರಾನ್. ಈಗ ನಾವೇನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಎಕ್ಸಂಪ್ಷನ್ನ ವಿತ್ಡ್ರಾನ್ ಮಾಡಬೇಕು. ಆ್ಯಂಡ್ ಟ್ಯಾಕ್ಸಬಲ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ತಾವೇನು ಮಾಡಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಮಾಡಬೇಕು. ಯಾವತ್ತೋ ಫಾರ್ ದ ಅಸೆಸ್ಮೆಂಟ್ ಇಯರ್ 2023 ಆ್ಯಂಡ್ 24. ಯಾವತ್ತೇಳಿ ಮಾರಿದ್ದು ಬಂದು ಜೂನ್ 2022. ಹೌದಾ? ಅಂದರೆ ಇದು ಯಾವ ವರ್ಷದಲ್ಲಿದೆ? ಇದು 1st April 2022, 31st March 2023, ಅಂದರೆ 22-23 ಪೀರಿಯಡಲ್ಲಿ ಮಾರಿದ್ದಾಳೆ. ಹೌದಾ? ಹಾಗಾಗಿ ನಾವೇನು ಮಾಡಬೇಕು, ಅಸೆಸ್ಮೆಂಟ್ ಇಯರ್ 23-24 ಇದನ್ನು ಚಾರ್ಜ್ ಮಾಡಬೇಕು. ಮಾರಿದ ಪೀರಿಯಡ್ ಯಾವುದಪ್ಪ, ಮಾರಿರೋ ಪೀರಿಯಡ್ ಬಂದು 22-23 ಇಲ್ಲಿ ಮಾರಿಬಿಟ್ಟಿದ್ದಾಳೆ. ಸೊ ಆವಾಗ ನಮ್ಗೆ ಗೊತ್ತಾಯಿತು ಅದನ್ನ ಟ್ಯಾಕ್ಸ್ ವಿತ್ಡ್ರಾನ್ ಮಾಡಬೇಕು ಅಂತ. ಹಾಗಾಗಿ ನೀವೇನು ಮಾಡಿ, ಅಸೆಸ್ಮೆಂಟ್ ಇಯರಲ್ಲಿ ಅದನ್ನ ಕಟ್ಟಿಸಿ. ಅಂದರೆ ಈ ವರ್ಷದ್ದು 22-23 23-24 ನೀವೇನು ಮಾಡಿ ಟ್ಯಾಕ್ಸ್ನ ಕಟ್ಟಿಸಿ. ಹೌದಾ? ಸೊ ಇದಿಷ್ಟು ಅನಾಲಿಸಿಸ್ ಪಾರ್ಟ್. ಈಗ ನಾವೇನು ಮಾಡೋಣ, ಥಿಯರಿನ ಎಕ್ಸಿಕ್ಯೂಟ್ ಮಾಡೋಣ. ಈ ಒಂದು ಇಲ್ಲಸ್ಟ್ರೇಷನ್ನ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಫಸ್ಟ್ ಒನ್ ಈಸ್ competition of taxable long-term capital gain of Ms. Nalini for assessment year 2019-20. Take it on jewelry sales consideration 54,18,036 ಅಲ್ವಾ ಮಾರಿದ್ದು. ಓಕೆ, ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಎಷ್ಟಾಯ್ತಪ್ಪ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ಸು? ಲೀಗಲ್ ಎಕ್ಸ್ಪೆನ್ಸಸ್ ಅದು ನೀವು ಗಮನಿಸ್ಬೋದಲ್ಲಿ ಅಲ್ವಾ. 18,036 rupees ಲೀಗಲ್ ಎಕ್ಸ್ಪೆನ್ಸಸ್ ಇದೆ. ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟು? 54 lakh rupees ಆಯಿತು. ಹೌದಾ? ಆಗಲೇ ಡಿಸ್ಕಸ್ ಮಾಡಿದ್ದ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಅದನ್ನು ಎಷ್ಟಕ್ಕೆ ಅಕ್ವಿಸಿಷನ್ ಮಾಡ್ಕೊಂಡಿದ್ದು? 21,56,481ಗೆ ಅಕ್ವಿಸಿಷನ್ ಮಾಡ್ಕೊಂಡು. ಯಾವಾಗ ಮಾಡ್ಕೊಂಡಿದ್ದು? 12/13ನಲ್ಲಿ. 12/13ನಲ್ಲಿ ಇಂಡೆಕ್ಸ್ ನಂಬರ್ ಎಷ್ಟಿತ್ತು? 200. ಸೊ ಎಕ್ಸಾಮಲ್ಲಿ ಅವ್ನು ನಿಮಗೆ ಇಂಡೆಕ್ಸ್ ನಂಬರ್ಸ್ ಕೊಡ್ತಾನೆ. ಇಲ್ಲ ಅಂತಂದರೆ, ಇವಾಗ ಕೊಟ್ಟಿಲ್ಲ ಅಂತಂದಾಗ ಟೇಬಲ್ ನೋಡ್ಕೊಬೇಕಾಗುತ್ತೆ. ಓಕೆ, ನೀವು ಎರಡು ಪ್ರಿಪೇರ್ ಆಗಿರಿ. ಟೇಬಲ್ ಪ್ರಿಪೇರ್ ಆಗಿ, ಇಟ್ಸ್ ವೆರಿ ಈಸಿ. ಸೊ ಈ ಪ್ರಿಪೇರ್ ಟೇಬಲ್ 21,56,481. ಇಂಡೆಕ್ಸ್ ನಂಬರ್ ಎಷ್ಟು? ಪರ್ಚೇಸ್ ಮಾಡಿದ ಇಯರಲ್ಲಿ ಇಂಡೆಕ್ಸ್ ನಂಬರ್ ಎಷ್ಟಿತ್ತು? 200. ಸೇಲ್ ಮಾಡಿದ್ದು ಯಾವಾಗ? 18-19. ಸೊ ಆಗ ಇಂಡೆಕ್ಸ್ ನಂಬರ್ 280. ಫಾರ್ಮುಲಾ ಏನು? 21,56,481 ಅಕ್ವಿಸಿಷನ್ ಕಾಸ್ಟ್ ಡಿವೈಡೆಡ್ ಬೈ index number of the year of acquisition into index number year of the sale. So how much came? 30,19,073. What it is? Gross long term capital gain 23,80,927. ಈಗ ನಾವೇನು ಮಾಡಬೇಕು? ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. ಸೊ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಎಲ್ಲ ಎಕ್ಸಂಪ್ಷನ್ಸ್ ಕೊಟ್ಟಂಗೆ ಈ ಎಕ್ಸಂಪ್ಷನ್ ನಾವು ಕೊಡೋದಕ್ಕೆ ಬರೋದಿಲ್ಲ. ಇಲ್ಲಿ ನಾವೇನು ಮಾಡ್ಬೇಕು ಹೇಳಿ? ದೇರ್ ಇಸ್ ಎ ಫಾರ್ಮುಲಾ. ಈ ಹ್ಯಾಸ್ ಬಿನ್ ಇನ್ವೆಸ್ಟೆಡ್ 36 lakh, ಆಮೇಲೆ 9 lakh ಡೆಪಾಸಿಟ್ ಮಾಡಿದ್ದಾನೆ, 36 + 9 45 lakhs ಎಕ್ಸಾಮ್ಷನ್ ಕೊಟ್ಬಿಡಿ. ಆ ಥರ ನಾವು ಇಲ್ಲಿ ಕೊಡೋಕ್ಕೆ ಬರೋದಿಲ್ಲ. ಇಯರ್ ದೇರ್ ಇಸ್ ಎ ಡಿಫ್ರೆಂಟ್ ಫಾರ್ಮುಲಾ. ಆ ಫಾರ್ಮುಲಾನ ಫಾಲೋ ಮಾಡಬೇಕು. ವಾಟ್ ಈಸ್ ದ ಫಾರ್ಮುಲಾ? ದ ಎಕ್ಸಾಮ್ಷನ್ ಈಸ್ ಈಕ್ವಲ್ ಟು ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ಲಸ್ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಸ್ಕೀಮ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದರೆ ಏನು ಮಾಡ್ಬೇಕು ನೀವೀಗ? 36 lakh ಪ್ಲಸ್ 9 lakh
divided by net sale consideration ಎಷ್ಟಪ್ಪ 54 lakh into gross long term capital gain ಎಷ್ಟು 23,80,927. 36 lakh plus 9 lakh 45 lakhs divided by 54 lakhs into gross long term capital gain ಎಷ್ಟು ಬಂತು ಆನ್ಸರ್ ನಮಗೆ. ಸೊ 19,84,106 ಬರುತ್ತೆ. ಅವಾಗ ನಿಮಗೆ ಲೀಸ್ಟ್ ಆಫ್ ದಿ ಟು, ಅವಾಗ ನಿಮ್ಗೆ ಒಂದು ಆಪ್ಷನ್ ಇದೆ, ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ದ ಆನ್ಸರ್ ವಾಟ್ ಯು ಗಾಟ್. ಆಯಿತಾ? ಸೊ ಐ ಮೀನ್ ವಿಚ್ ಎವರ್ ಈಸ್ ಲೆಸ್ ಅಂದರೆ ಅಮೌಂಟ್ ಇನ್ವೆಸ್ಟೆಡ್ ಪ್ಲಸ್ ಡೆಪಾಸಿಟೆಡ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 19,84,106 ಆರ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 23,80,927 ವಿಚ್ ಎವರ್ ಈಸ್ ಲೆಸ್. ಅದನ್ನು ನೀವೇನು ಮಾಡಬೇಕು, ತೊಗೊಳ್ಬೇಕು. ಇವೆರಡರಲ್ಲಿ ಯಾವ್ದು ಲೆಸ್ ಇದೆ? ಇದೇ ಲೆಸ್ ಇದೆ. ಹಂಗಾಗಿ ನಾವು ಇದನ್ನೇ ತೊಗೊಂಡಿದ್ದೀವಿ ಎಕ್ಸಮ್ಷನ್ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಇದು ಲೆಸ್ ಇದ್ದಿದ್ರೆ ಇದನ್ನೇ ತೊಗೊಂಡು ನಿಲ್ ಆಗ್ತಾ ಇತ್ತು, 23,80,927 ತಗೊಂಡು ನಿಲ್ ಆಗ್ತಾ ಇತ್ತು. ಬಟ್ ಇವಾಗ ಇದೇ ಲೆಸ್ ಇರೋದ್ರಿಂದ ನಮ್ಗೇನು ಆನ್ಸರ್ ಸಿಕ್ಕಿರೋದು ಲೆಸ್ ಇರೋದ್ರಿಂದ ಯು ಟೇಕ್ ಇಟ್ ಡೌನ್ 3,96,821. ಇಟ್ ಈಸ್ ದ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಆಮೇಲೆ ಇಲ್ಲಿ ಇನ್ನೊಂದು ವಿಚಾರ ಇದೆ, ಯಾವ್ದು ಹೇಳಿ? ನಮಗೇನೋ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದುಬಿಟ್ಟು 3,96,821 ರುಪೀಸು. ಆದರೆ ಏನಾಗಿತ್ತು, ಬ್ಯಾಲೆನ್ಸ್ ಅಮೌಂಟ್ ಆಯಿತಾ ಅಟ್ ದ ಎಂಡ್ ಆಫ್ ದಿ ಪೀರಿಯಡ್, ಆಯಿತಾ ಅಟ್ ದ ಎಂಡ್ ಆಫ್ ದ ಪೀರಿಯಡಲ್ಲಿ ನಾವು ನೋಡಿದ್ರೆ ಏನಾಗಿತ್ತು, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ 9 lakh rupees ಡೆಪಾಸಿಟ್ ಮಾಡಿದ್ರಲ್ವಾ, ಕಂಪ್ಲೀಟ್ 9 lakh rupees ಬಳಸ್ಕೊಂಡಿದ್ರಾ? ಇಲ್ಲ, ಬಳಸ್ಕೊಂಡಿಲ್ಲ. ಅದನ್ನೇನು ಮಾಡಿದ್ರು, ಅದರಲ್ಲಿ 2,17,845 rupees ಏನು ಮಾಡಿದ್ರು, ಹಂಗೇನೆ ಉಳಿಸಿಬಿಟ್ಟಿದ್ರು. ನಾವೇನು ಮಾಡ್ಬೇಕೀಗ, ದಿಸ್ 2,17,845 rupees ನಾವೇನು ಮಾಡಬೇಕು, ನಾವೀಗ ಟ್ಯಾಕ್ಸ್ ಕಟ್ಸ್ಬೇಕು. ಯಾವ ರೀತಿ ಕಟ್ಸ್ತೀವಿ? 2,17,845 rupees ಉಳಿದ್ಬಿಟ್ಟಿತ್ತು, ಆ ಕಂಪ್ಲೀಟ್ ನಾವೇನು ಮಾಡ್ತೀವಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಾ? ಆ್ಯಕ್ಚುಲಿ ನೀವು ಗಮನಿಸಿದ್ರೆ ಅಂಡರ್ ಸೆಕ್ಷನ್ 54 ಒಂದು ಲೆಕ್ಕ ಮಾಡಿದ್ವಿ. ಅಲ್ಲಿ 3 ಲಕ್ಷ ರೂಪಾಯಿ ಉಳ್ಕೊಂಡ್ಬಿಟ್ಟಿತ್ತು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ. ನಾವೇನು ಮಾಡಿದ್ವಿ, ಕಂಪ್ಲೀಟ್ 3 lakh rupees ಏನು ಮಾಡಿದ್ವಿ, ಟ್ಯಾಕ್ಸ್ ಕಟ್ಟಿದ್ವಿ. ಆದರೆ ಇಲ್ಲ ಹಂಗೆ ಮಾಡೋಕ್ಕೆ ಬರಲ್ಲ. ಯಾಕೆ ಇಲ್ಲ ಹಂಗೆ ಮಾಡೋಕ್ಕೆ ಬರಲ್ಲ ಅಂದರೆ, ನಾವಿಲ್ಲಿ 9 lakhsಗೆ ಪೂರ್ತಿ ಟ್ಯಾಕ್ಸ್ ಕಟ್ಟಿದೀವಾ? ಕಟ್ಟಿಲ್ಲ. ಫಾರ್ಮುಲಾ ಮೂಲಕ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಕಟ್ಟಿರೋದು. ಹೌದಾ? 9 lakhs ಇದೆ, 36 lakhs ಇದೆ, ಟೋಟಲ್ 45 lakhs ಕಟ್ಟಿದ್ದೀವಾ? ಹಂಗೆ ಕಟ್ಟಿದ್ದಿದ್ರೆ ಇವತ್ತು ಎಷ್ಟು ಉಳ್ಕೊಂಡಿದೆ ಅಮೌಂಟು, ಅಷ್ಟು ಅಮೌಂಟ್ ನಾವೇನು ಮಾಡ್ಬೋದಾಗಿತ್ತು, ಇಲ್ಲಿ ತೋರಿಸ್ಬೋದಾಗಿತ್ತು. ಆದರೆ ನಾವು ಪ್ರಪೋರ್ಷನೇಟ್, ಆಲ್ರೆಡಿ ನಿಮ್ಮ ಥಿಯರಿಲಿ ಹೇಳಿದ್ದೀನಿ, ಪ್ರಪೋರ್ಷನೇಟ್ ಆಗಿ ನಾವು ಇಲ್ಲಿ ಟ್ಯಾಕ್ಸ್ ಎಕ್ಸಾಮ್ಷನ್ ತಗೊಂಡಿರೋದ್ರಿಂದ ಈಗ ವಿತ್ಡ್ರಾನ್ ಮಾಡ್ಕೊಂಡು ಹೋಗ್ಲು ಕೂಡ ಪ್ರಪೋರ್ಷನೇಟ್ ಅಂದರೆ ಭಾಗಶಃ ನಾವೇನು ಮಾಡಿದ್ದೀವಿ, ಟ್ಯಾಕ್ಸ್ ಚಾರ್ಜ್ ಮಾಡಿರೋದ್ರಿಂದ ಎಕ್ಸಾಮ್ಷನ್ ತಗೊಂಡಿರೋದ್ರಿಂದ, ಭಾಗಶಃ ಎಕ್ಸಾಮ್ಷನ್ ತಗೊಂಡಿರೋದ್ರಿಂದ ಇವತ್ತು ಕೂಡ ಭಾಗಶಃನೇ ವಿತ್ಡ್ರಾ ಮಾಡಬೇಕು. ಅಂದರೆ ಪ್ರಪೋರ್ಷನೇಟ್ಲಿ ವಿ ಟುಕ್ ಎಕ್ಸಾಮ್ಷನ್. ಸೊ ವೈಲ್ ವಿತ್ಡ್ರಾಯಿಂಗ್ ದಟ್ ಎಕ್ಸಾಮ್ಷನ್ ಆಲ್ಸೋ ವಿ ವಾಂಟ್ ಟು ಡೂ ಪ್ರಪೋರ್ಷನೇಟ್ಲಿ. ಯಾವುದಾಗಿ ಮಾಡೋದು? ವೆರಿ ಸಿಂಪಲ್. ಅಮೌಂಟ್ ಲೆಫ್ಟ್, ಅನ್ಯುಟಿಲೈಸ್ಡ್ ಅಮೌಂಟ್ ಡಿವೈಡೆಡ್ ಬೈ, ಆಯಿತಾ, ಅನ್ಯುಟಿಲೈಸ್ಡ್ ಅಮೌಂಟ್ ಡಿವೈಡೆಡ್ ಬೈ 45 lakhs. ಯಾವ್ದು ಈ 45 lakhs? 36 lakhs ಪ್ಲಸ್ 9 lakh ನೀವೇನು ಡೆಪಾಸಿಟ್ ಮಾಡಿದ್ವಿ. ಅನ್ಯುಟಿಲೈಸ್ಡ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಇಂಟು, ಆಯಿತಾ, ಇಂಟು ದ ಟೋಟಲ್ ಎಕ್ಸಮ್ಷನ್. ಸೊ ಇಲ್ಲಿ ನೋಡಿ, ನೋಟ್ ಇದೆ ಇಲ್ಲಿ, ಫಾರ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ 45 lakhs the exemption under section 54F was 19,84,106. So the proportionate amount ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಹೇಳಿ? The proportionate amount you want to calculate the unutilized amount divided by the total exemption, the total amount invested into exemption we got. ಆಯಿತಾ? ಹಂಗೆ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 96,051. For an investment of 45 lakhs, the exemption under section 54F was 19,84,106. The proportionate amount exemption for 2,17,845 is 96,051. ಹೌದಾ? ಈ ರೀತಿ ನಾವೇನು ಮಾಡಿದ್ವಿ, ಎಕ್ಸಾಮ್ಷನ್ ವಿತರಣೆ ಮಾಡಬೇಕು. ಇಲ್ಲಿ 36 + 9 45 lakhs ಎಕ್ಸಾಮ್ ತಗೊಂಡಿದ್ದೀವ? ಇಲ್ಲ, ಪ್ರಪೋರ್ಷನೇಟ್ಲಿ ವಿ ಹ್ಯಾವ್ ಟೇಕನ್. ಹಾಗಾಗಿ ವೈಲ್ ವಿತ್ಡ್ರಾಯಿಂಗ್ ಆಲ್ಸೋ ವಿ ವಾಂಟ್ ಟು ಟೇಕ್ ಪ್ರಪೋರ್ಷನೇಟ್ಲಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ಯಾವ್ದು ಹೇಳಿ? 3 ವರ್ಷ ಹೋಲ್ಡ್ ಮಾಡಬೇಕಾಗಿತ್ತು ಯಾವುದನ್ನ, ತೆಗೆದುಕೊಂಡಿದ್ದಂತಹ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ. ಆದರೆ ಏನು ಮಾಡಿದ್ಲು, 3 ವರ್ಷ ಹೋಲ್ಡ್ ಮಾಡ್ದೇನೆ ಮಾರ್ಬಿಟ್ಲು, 15 ದಿನ ಮೊದಲೇ ಮಾರ್ಬಿಟ್ಲು. ಅವಾಗ ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಕಂಪ್ಲೀಟ್ ಇಲ್ಲಿದೆಯಲ್ಲ
ಕೊಟ್ಟಿರ್ತಕ್ಕಂತಹ ಕಂಪ್ಲೀಟ್ ಎಕ್ಸಾಮ್ಷನ್ನ ವಾಪಸ್ ಪಡಿಬೇಕು. ಅದು ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ನೋಡೋಣ. ಎಸ್, ಹಿಯರ್ ಈಸ್ ದ ಸ್ಟೆಪ್. Computation of taxable capital gain of Miss Nalini for the assessment year 2023 and 24. ಹೌದಾ? ಯಾಕೆಂದ್ರೆ ಅಸೆಸ್ಮೆಂಟ್ ಯಾವಾಗ ತಾನೆ, ಯಾಕಂದರೆ ಓಲ್ಡ್ ಮಾಡಿದೆ ಮಾರಿಬಿಟ್ಲು ಅಂತ ನಮ್ಗೆ ಗೊತ್ತಾಗಿದೆ 22-23ಯಲ್ಲಿ. ಹಾಗಾಗಿ ನಾವೇನು ಮಾಡಬೇಕು, ಅಸೆಸ್ಮೆಂಟ್ ಇಯರ್ 23-24ಗೆ ಅದನ್ನ ಚಾರ್ಜ್ ಮಾಡಬೇಕು. Withdrawal of exemption for transfer of new asset within 3 years from the date of acquisition long term. So ಇದಕ್ಕೇನು ಫಾರ್ಮುಲಾ? ಸೇಮ್ ಫಾರ್ಮುಲಾ. The total exemption we got divided by the amount invested into the amount actually invested in the residential house property. You can ask me a question, sir, ಇಲ್ಲಿ 19,84,106 ಇದೆ, ಡಿವೈಡೆಡ್ ಬೈ ದ ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಅಂತ 45 lakhs ಹಾಕಿದ್ದೀರಾ. ದೆನ್ ವೈ ಇಂಟು 36 lakhs ಓನ್ಲಿ? ಬಿಕಾಸ್ ಈ 36 lakhs ಅಷ್ಟೇ ಕೊಟ್ಟು ಮನೆ ತೊಗೊಂಡಿರೋದು, ಆಯಿತಾ. ಇನ್ನು 9 lakh ಇದೆಯಲ್ಲ, ಅದು ಡೆಪಾಸಿಟ್ ಮಾಡಿದ್ದು, ಆಲ್ರೆಡಿ ಅದನ್ನು ಸಪ್ರೇಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಹೌದಾ. ಸೊ ಹಾಗಾಗಿ ಇಲ್ಲಿ ನಾವು 19,84,106 ಡಿವೈಡೆಡ್ ಬೈ 45 lakhs ಇಂಟು 36 lakh, ಬರೀ ಮನೆಗೆ ಇಷ್ಟೇ ಕಟ್ಟಿದ್ದು, ಹೌದಾ. ಅಕಸ್ಮಾತ್ ಡೆಪಾಸಿಟ್ ಅಕೌಂಟಲ್ಲಿರೋ ದುಡ್ಡು ಕೂಡ ಬಳಸಿದ್ಲು ಅಂದಿದ್ರೆ ಅವಾಗ 45 lakhs ಅಂತ ತೊಗೊಂಬೋದಾಗಿತ್ತು. ಬಟ್ ಇಲ್ಲೇ ಆ ಥರ ಇಲ್ಲ. 19,84,106 ಇಂಟು ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಇಂಟು ಅಮೌಂಟ್ ಇನ್ವೆಸ್ಟೆಡ್ ಓನ್ಲಿ ಫಾರ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಪರ್ಚೇಸ್ 36 lakh. ದೆನ್ ವಿ ವಿಲ್ ಗೆಟ್ ಅನ್ ಅಮೌಂಟ್ 15,87,285. ಇದನ್ನು ನೀವೇನು ಮಾಡಬೇಕು, ವಿತ್ಡ್ರಾನ್ ಮಾಡಬೇಕು. ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ನೀವು ಇದನ್ನು ಟ್ರೀಟ್ ಮಾಡಬೇಕು. ಸೊ ಟ್ರಾನ್ಸ್ಫರ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂತಪ್ಪ ವಿತ್ಡ್ರಾನ್ ಮಾಡ್ಕೊಂಡಿದ್ದು? ಸೊ ವಿ ಗಾಟ್ 15,87,285 rupeesನ ನಾವೇನು ಮಾಡಿದ್ವಿ, ವಿತ್ಡ್ರಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಟ್ ವಾಂಟ್ ಟು ಬಿ ಚಾರ್ಜ್ ಇನ್ ದ ಇಯರ್ 23-24. ಆದರೆ ಇಲ್ಲಿ ಇನ್ನೊಂದು ವಿಷಯ ಇದೆ, ಇದನ್ನು ವಿತ್ಡ್ರಾನ್ ಮಾಡಿಕೊಂಡು 23-24ಅಲ್ಲಿ ಇದನ್ನ ಟ್ಯಾಕ್ಸ್ ಮಾಡ್ತಾಯಿದ್ವಿ. ಮೊದಲು ಎಕ್ಸಾಮ್ಷನ್ ತಗೊಂಡಿದ್ವಿ, ಆಮೇಲೆ ಸ್ಯಾಟಿಸ್ಫೈ ಮಾಡಲಿಲ್ಲ ಅದನ್ನು, ಹಂಗಾಗಿ ವಿತ್ಡ್ರಾನ್ ಮಾಡಿಕೊಂಡು 23-24ಅಲ್ಲಿ ಟ್ಯಾಕ್ಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಗಮನಿಸಬೇಕಾಗಿರೋದು ಏನಂದರೆ, ನಳಿನಿ ಸೋಲ್ಡ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಫಾರ್ 54 lakh ಆನ್ 2nd June 2022 ವಿಚ್ ವಾಸ್ ಆಲ್ಸೋ ದ ವ್ಯಾಲ್ಯೂ ಫಾರ್ ಸ್ಟ್ಯಾಂಪ್ ಡ್ಯೂಟಿ ಪರ್ಪಸ್ ಅಂತಿತ್ತಲ್ಲ. ಅಂದರೆ ಏನು ಮಾಡಿದ್ಲು, 22 ಆಯಿತಾ, June 22, 2022 ಏನು ಮಾಡಿದ್ದಾಳೆ, 54 ಲಕ್ಷ ರೂಪಾಯಿಗೆ ಒಂದು ಮನೆ ಮಾರಿದ್ದಾಳೆ. ಸೊ ಇದ್ರ ಮೇಲೆ ಕೂಡ ಕ್ಯಾಪಿಟಲ್ ಗೇನ್ ಕಟ್ಟಬೇಕಲ್ಲ. ಎಸ್, ಅದನ್ನು ನಾವು ಮಾಡಬೇಕು. ಸೊ ಟ್ರಾನ್ಸ್ಫರ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ಆ್ಯಕ್ಚುಲಿ ಇದು ಶಾರ್ಟ್ ಟರ್ಮ್ ಅಲ್ಲ, ಇದು ಲಾಂಗ್ ಟರ್ಮ್. ಯಾಕೆ ಅವಳದನ್ನು 2 yearsಗಿಂತ ಜಾಸ್ತಿ ಹೋಲ್ಡ್ ಮಾಡಿದ್ದಾಳೆ, ಹೌದಾ. ಹಾಗಾಗಿ ಇದು ಲಾಂಗ್ ಟರ್ಮ್. ಇದು ಸೇಲ್ಸ್ ಕನ್ಸಿಡರೇಷನ್ ಎಷ್ಟಕ್ಕಪ್ಪ ಮಾರಿದ್ದು, 54 lakh rupeesಗೆ ಮಾರ್ತಾಳೆ, ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವ್ದು ತೊಗೊಳ್ಬೇಕು ಅಂತಂದರೆ, ಸೇಲ್ಸ್ ಕನ್ಸಿಡರೇಷನ್ ಮಾರಿದ್ದು 54 lakh, ಬಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವುದು ಅಂತ ಅಲ್ಲಿ ಕ್ಲಿಯರಾಗಿ ಕೊಟ್ಟಿಲ್ಲ. ಹಾಗಾಗಿ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವ್ದು ತೊಗೊಬೇಕಂತಂದರೆ, ನಾವು ಎಕ್ಸಾಮ್ಷನ್ ತೊಗೊಂಡಿರ್ತೀವಲ್ವಾ, ಇನ್ವೆಸ್ಟ್ಮೆಂಟ್ ಮಾಡಿ, ಅಲ್ಲಿ ಹೇಳಿದ್ದಾರೆ ಅವ್ರು ಏನಂತ, ಶಿ ಇನ್ವೆಸ್ಟೆಡ್ ಇನ್ ಪರ್ಚೇಸಿಂಗ್ 36 lakh ಅಂತ. 36 ಲಕ್ಷಕ್ಕೆ ಏನು ಮಾಡಿದ್ದಾಳೆ ಅವಳು, ಪರ್ಚೇಸ್ ಮಾಡಿದ್ದಾಳೆ ಮನೇನ ಅಂತ ಹೇಳಿದಾಳೆ, ಅದೇ ಕಾಸ್ಟ್ ಆಫ್ ಅಕ್ವಿಸಿಷನ್, ಹೌದಾ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ನು 36 lakh. 54 lakhs ಮೈನಸ್ 36 lakh ಅಂದರೆ 18 lakh rupees ಕೇಮ್, ಹೌದಾ. 18 lakh rupees ನಮಗೆ ಇಲ್ಲಿ ಬಂತು. ಈಗ 54 lakhs ಮೈನಸ್ 36 lakh 18 lakhs, ಇದು ಮನೆ ಮಾರಿದಿಂದ ಬಂದಿದ್ದು. ಆಮೇಲೆ ಇಲ್ಲೊಂದು ಇದೆ, ಯಾವುದಿದು, ಮೊದಲು ಕೊಟ್ಟಿದ್ದಂತಹ ಒಂದು ಎಕ್ಸಾಮ್ಷನ್ ವಿತ್ಡ್ರಾನ್ ಮಾಡ್ಕೊಂಡಿದ್ದರಿಂದ ಬಂದಿದ್ದಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು. ಇವಾಗಿದು ಮನೆ ಮಾರಿದ್ರಿಂದ ಬಂದಿದ್ದಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಎರಡು ಕೂಡಿದರೆ 15,87,285 ಪ್ಲಸ್ 18 lakh, ಎರಡು ಕೂಡಿದರೆ 33,87,285. ಏನಿದು ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ಅಸೆಸ್ಮೆಂಟ್ ಇಯರ್ 2023-24. ಆಯ್ತಾ. ಇದಿಷ್ಟು ಒಂದು ಇಲಿಸ್ಟ್ರೇಷನ್ ಆನ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 54F. ಈಗ ನೀವು ಈ ಇಲಿಸ್ಟ್ರೇಷನ್ನ ಮತ್ತೆ ಆಯಿತಾ ನೋಡಿ, ಕಂಪ್ಲೀಟ್ ಫ್ಯಾಮಿಲಿಯಾರಿಟಿನ ಪಡ್ಕೊಳ್ಳಿ. ಇನ್ನೇನು ಡೌಟ್ಸ್ ಇದ್ದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ, ಇಲ್ಲ
ಕಮೆಂಟ್ ಆದರೂ ಮಾಡಿ. ಐ ವಿಲ್ ರಿಪ್ಲೈ ಸೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಜೈ ಹಿಂದ್.